ಎಲ್ರಿಗೂ ನಮಸ್ಕಾರ. ಕ್ಷೇತ್ರ ದೇವತೆ ತಾಯಿ ಎಲ್ಲಮ್ಮನ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ಭಾಗದ ಆನಂದ ದೈವ ಶ್ರೀ ಮಾಧವಾನಂದ ಪ್ರಭುಜಿಯವರಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀ ಧನಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆ ಕಾರ್ಪೊರೇಟ್ ರಾಮದೂರು ಆಡಳಿತ ಮಂಡಳಿಯ ಚುನಾವಣೆ ಪ್ರಚಾರಾರ್ಥ ಮೊಗ್ನೂರು ಗ್ರಾಮಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಹಿರಿಯರಾದಂಥ ಪಂಚಭಟ್ಟರವರೇ, ಇನ್ನೊಂದು ಹಿರಿಯರಾದಂಥ ಶ್ರೀಯುತ ಪಿ ಎಫ್ ಪಾಟೀಲ್ ಸರ್ ಅವರೇ, ಕೆ ವಿ ಪಾಟೀಲ್ ಅವರೇ, ಇವಾಗ ಹಿರಿಯರಾದಂಥ ಪುಲ್ಲಿಕಣ್ಣ ಭೇಟಿಯವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಕ್ರಪ್ಪ ಅರ್ಜನವರವರೇ, ಡಿ ಡಿ ಪ್ರಪೋಸ್ ಅವರೇ, KMF ನಿರ್ದೇಶಕರಾದಂಥ ಶಂಕರ್ ಇಟ್ನಾಳ್ ಅವರೇ, ಸಿ ಬಿ ಪಾಟೀಲ್ ಕಾಕರೆ, ಬಸವರಾಜ್ ಬಸ್ಲಿಗುಂದಿಯವರೇ, APMC ಅಧ್ಯಕ್ಷರಾದಂಥ ಚಂದ್ರ ಜಮರಿ ಅವರೇ, ಮತ್ತು ಇಲ್ಲಿ ಈ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಿಂತಿರುವಂಥ ಎಲ್ಲ ಆಡಳಿತ ಸದಸ್ಯರೇ, ಈ ಭಾಗದ ಎಲ್ಲ ರೈತ ಬಾಂಧವರೇ, ಮೊದಲಿಗೆ ತಮ್ಮೆಲ್ಲರ ಬಗ್ಗೆ ಸಲ್ಲಿಸಿ ಇಷ್ಟೊತ್ತವರೆಗೂ ಎಲ್ಲ ಧುರೀಣರು ಹಿರಿಯರು ಬಹಳಷ್ಟು ವಿಷಯಗಳ ಬಗ್ಗೆ ಏನು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅನೇಕ ವರ್ಷಗಳಿಂದ ಅದರ ಯಾವ ರೀತಿ ನಡೆದುಕೊಂಡು ಬಂದಂಥ ಹಾದಿ, ರೈತರಿಗಾಗಿರುವಂಥ ಅನ್ಯಾಯವನ್ನು ಸಾಕಷ್ಟು ವಿಷಯಗಳನ್ನ ತಮ್ಮೆಲ್ಲರ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಾನು ಭಾವಿಸಿ. ವಿಶೇಷವಾಗಿ ಮೊಟ್ಟ ಮೊದಲಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಇವರಿಗೆ ನಮ್ಮದು 18 ಜನ ಪೆನಲ್ನಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ಒಳ್ಳೆಯ ಯುವಕನನ್ನು ಮಾರುತಿ ಬಸ್ಲಿಗುಂದಿನ ತಾವು ಆಯ್ಕೆಯನ್ನು ಮಾಡಿ ಮೊದಲಿಗೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅದರ ನಿಮಿತ್ತವಾಗಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ಸುಮಾರು 4500 ಮತಗಳನ್ನು ಇದ್ದಾವೆ ಅಂತ ನಾನು ಕೇಳ್ಪಟ್ಟೆ. ಅದರ ಪ್ರಯುಕ್ತ ನಾನು ತಮ್ಮ ಮುಂದೆ ಅವರ ಮಾತು ಕೊಡೋಕ್ಕೆ ಇಷ್ಟಪಡ್ತೇನೆ. 70% ರಿಂದ 80% ಮತವನ್ನು ಹಾಕಿಕೊಡುವಂಥ ವ್ಯಕ್ತಿನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕಂತಂದರೆ ಈ ಒಂದು ವಾರದ ಹಿಂದೆ ನನಗೆ ಈ ಗ್ರಾಮದವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಾವು ಕೂಡ ಇಲ್ಲಿ ಮೀಟಿಂಗ್ ಸೇರ್ತಾ ಇದ್ದೀವಿ, ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ BJP ಅವರು ಒಂದೇ ಎಲ್ಲರೂ ಸೇರಿ ನಾವು ಕೂಡ್ತಾ ಇದ್ದೀವಿ, ಕೂಡಿ ನಾವು ಕೂಡ ಚುನಾವಣೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅಂತ ನನಗೆ ಹೇಳಿದಂಥ ಸಂದರ್ಭದಲ್ಲಿ ನೀವು ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾನು ಅದಕ್ಕೆ ಬಾಧ್ಯನಿದ್ದೇನೆ ಅಂತ ಕೂಡ ನಾನು ಹೇಳ್ತೀನಿ. ಅದೇ ರೀತಿ ಅವರು ಕೂಡ ಎಲ್ಲ ಒಮ್ಮತದಿಂದ ಮಾರುತಿ ಬಸ್ಲಿಗುಂದಿಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಮೊಗ್ನೂರ ಚಕ್ಬಾಳ ಎರಡು ಅವಳಿ ನಮ್ಮ ಅಂತಂಬರಿದ್ದಂಗೆ ಎರಡು ಒಂದೇ ಜನ ಆಗಿರುವಂಥ ನಮ್ಮ ಕ್ಷೇತ್ರದಲ್ಲಿ ಊರಂದ್ರೆ ಮೊಗ್ನೂರು ಮತ್ತು ಚಕ್ಬಾಳ ಬೀಗರು ಅಂತಂಬರು ಎಲ್ಲ. ಸೊ ಈಗಾಗಲೇ ಪಡೆ ಬಂದವರು ಹೇಳಿದ್ ನಾನು ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಮಾತ್ರ ಇನ್ನು ಮಟ್ಟ ಏನು 1 ಎಕರೆ ಕಬ್ಬು ಬೆಳೆದಿಲ್ಲ, ನಮ್ಮ ಕಬ್ಬು ಕಸಿದ ಅದ್ರ ಬಗ್ಗೆ ನನಗೆ ಇಲ್ಲ. ಆದ್ರೆ ಅವ್ರು ಹೇಳಿ ಮಾತು ಕೇಳಿದ್ರೆ ನಿಜಕ್ಕೂ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗೈತೆ. ಇಷ್ಟೊಂದು ಶೇರ್ ಹೋಲ್ಡರ್ಗಳು ಕೂಡ ಇಲ್ಲಿ ಒಂದು ಕಂಪನಿ ಗ್ಯಾಂಗ್ ಕೂಡ ಇನ್ನೂವರೆಗೂ ನಮಗೆ ಕೊಟ್ಟಿಲ್ಲ. ಈ ಭಾಗದಿಂದ ಒಬ್ಬರು ನಮ್ಮ ನಿರ್ದೇಶಕರಾದರೆ ಎಲ್ಲ ರೀತಿಯಿಂದ ಕಬ್ಬು ಕಟ್ಕೊಂಡು ಹೋಗುವ ಗ್ಯಾಂಗ್ಗಳಿಗಾಗಿರ್ಬೋದು, ಈ ಗಾಡಿಗಳ ವ್ಯವಸ್ಥೆ ಆಗಿರ್ಬೋದು, ಮಾಡ್ಕೊಡೋ ವ್ಯವಸ್ಥೆ ಆಗ್ತೈತಿ. ಸೊ ಈ ಬಸ್ಲಿಗುಂದಿ ಅಷ್ಟೇ ಅಲ್ಲದೆ ಇಡೀ ಪೆನಲ್ಗೆ ಆರಿಸ್ಕೊಳ್ಳುವಂಥ ಆಗಬೇಕು. ಅದನ್ನ ಸಂಪೂರ್ಣವಾಗಿ ಈ ಕ್ಷೇತ್ರದ ಜವಾಬ್ದಾರಿಯಿಂದ ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತನಾಡ್ತೀನಿ.